ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ತಮಿಳುನಾಡಿನಲ್ಲಿ ನಟ ವಿಜಯ್ ತಳಪತಿಯವರು ಎಲೆಕ್ಷನ್ನಲ್ಲಿ ನಿಂತು ಎಲೆಕ್ಷನ್ ವಿನ್ ಆದರೂ ಈಗ CM ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವೊಬ್ಬ ನಟರಿಗೆ ಈ ಒಂದು CM ಆಗುವಂತಹ ಅರ್ಹತೆ ಇದೆ, ಜೊತೆಗೆ ಯಾರು ಆಗ್ಬೋದು, ಅದಕ್ಕೆ ಯಾರು ಕ್ಯಾಲಿಬರ್ ಅನ್ನುವಂತಹ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಎಸ್, ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಪ್ರಶಾಂತ್ ಸಂಬರ್ಗಿ ಅವ್ರು ಏನು ಹೇಳ್ತಾರ, ಅವರೇ CM ಆಗ್ಬಿಡ್ತಾರ ಏನು ಕೇಳೋಣಂತೆ. ಹೇಳ್ರಿ ಸರ್, ಹೆಂಗಿದಿರಿ? ಆರಾಮಿದೆ ನೋಡ್ರಿ. ಚಲೋ ಇದೀರಿ? ಗೆದ್ದಲ್ಲ ವಿಜಯ್. ಅದ ಹೇಳ್ರಿ ನೀವು, ಅದಕ್ಕ ಹೆಂಗ್ ಅನ್ಸೈತ್ರಿ ಸರ್? ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ನೋಡ್ರಿ, ಈ ತಮಿಳ್ನಾಡು ಸ್ಟೋರಿ ಏನದ ಗೊತ್ತೇನ್ರಿ? ಅಲ್ಲಿ ಅಪ್ಪ ಮಕ್ಕಳು ವಂಶ ಪರಂಪರೆ ಡೈನಾಸ್ಟಿ ಪಾಲಿಟಿಕ್ಸ್ ಹೆಚ್ಚಾಗಿತ್ತು. ನಮ್ಮವ್ರು ಯಾರಿಲ್ಲ ಅನ್ಸತ್ತಿತ್ತಲ್ಲಿ. ಅದ್ ಹೆಂಗಾಯ್ತನ್ರಿ ತಮಿಳ್ನಾಡ್ನಾಗ, ಅಪ್ಪ Q9 ಇತ್ತ, ಸಾಲಿಗೆ ಹೋಗಿ Q9 ಇತ್ತು, ಬ್ಯಾಂಕಿಂಗ್ ಎಕ್ಸಾಮ್ ಬರ್ದು ಅವ್ ಬ್ಯಾಂಕರ್ ಅದ. ನಾನು ಅದೇ ಮಾಡಕತ್ತೀನಿ, ನಾನು Q9 ನಿಂದಿರ್ಬೇಕು, ನಾನು ಎಕ್ಸಾಮ್ ಬರೀಬೇಕು, ನನಗೂ ಅದ ನಮ್ಮ ಅಪ್ಪ ಮಾಡಿದ್ದ ನಾ ಮಾಡಕತ್ತೀನಿ. ಅವ್ ಪೊಲಿಟಿಷಿಯನ್ ಮಗ ಡೈರೆಕ್ಟ್ ರಾಜ್ಯಸಭಾ ಹೋಗ್ತಾನ, ಡೈರೆಕ್ಟ್ ವಿಧಾನಸೌಧ ಹೋಗ್ತಾನ, ಡೈರೆಕ್ಟ್ ಲೋಕಸಭಾ ಹೋಗ್ತಾನ. ಇದೇನಿದು ಅಂತ ಹೇಳಿ ಇದೇನು ತಲೆಯಾಗ ಬಂತಲ್ಲ ಅವ್ರಿಗೆ, ಅದು ಚೇಂಜ್ ಮಾಡ್ಬೇಕು. ನಮ್ಮ ಒಬ್ಬ ಯಾರೊಬ್ಬರು ಬರ್ಬೇಕು, ನನಗೆ ಹತ್ರವಾದ ಯಾವ ಬೇಕಾಗಿತ್ತು, ಅವ ಪರ್ಫಾರ್ಮೆನ್ಸ್ ಬೇಡಾಗಿತ್ತು ಅವ್ರಿಗೆ. ನಾ ಡ್ಯಾಮ್ ಕಟ್ಟಿಸಿದೆ, ನಾ ರೋಡ್ ಹಾಕಿಸಿದೆ, ಪರ್ಫಾರ್ಮೆನ್ಸ್ ಬೇಡಾಗಿತ್ತು ಅವ್ರಿಗೆ. ನಮ್ಮಂಗೆ ಒಬ್ಬರು ಬೇಕಾಗಿತ್ತು ಅವ್ರಿಗೆ. ಅದು ವಿಜಯ್ ಇನ್ಕ್ಯಾಶ್ ಮಾಡ್ರು. ಇನ್ಕ್ಯಾಶ್ ಮಾಡಿ 36% TVKನಾಗ 108 ಸೀಟ್ಸ್. ನಮ್ಮ ಒಬ್ಬ ಬಂದಾನಂತ. ಇದು ನಮ್ಮ ಒಬ್ಬ ಬಂದಾನ ಅಂತ ಹೇಳದಲ್ರಿ, ಇದು ಹೊಸದಲ್ಲ. 2014 ಮೋದಿದು ಆಗೈತಿ. ಮೋದಿ ಅಪ್ಪ ಪ್ರೈಮ್ ಮಿನಿಸ್ಟರ್ ಅಲ್ಲ, ಮೋದಿ ಅವ್ವ PM ಅಲ್ಲ, ಮೋದಿ ಕಾಕಾ ಚೀಫ್ ಮಿನಿಸ್ಟರ್ ಅಲ್ಲ. ಮೋದಿಗೆ ಯಾರಿಗೂ ಸಂಬಂಧ ಇಲ್ಲ. ಫ್ಯಾಮಿಲಿ ರಿಲೇಟಿವ್ ವಂಶನಾಗ ಯಾರು ಪೊಲಿಟಿಕ್ಸ್ನಾಗಿಲ್ಲ. ನಮ್ಮ ಒಬ್ಬ ಬಂದಲ್ಲ, ಏನೂ ಬ್ಯಾಕ್ ಗ್ರೌಂಡ್ ಇಲ್ದ ಒಬ್ಬ ಬಂದಲ್ಲ, ಅವ್ನು ಎಲೆಕ್ಟ್ ಮಾಡ್ಬೇಕಂತ ಹೇಳಿ ಮೋದಿನ ತಂದು ಕೊಡಿಸ್ರಿ. ಅದ ಫಾರ್ಮುಲಾನ ಇಲ್ಲಿ ನೀವು ವರ್ಕ್ ಆಗೈತಿ. ಸೊ ರಿಯಾಲಿಟಿ ನಮಗೆ ಈ ರಾಜಕೀಯ ಮಂದಿ ಏನಾಕೈತ್ರಿ, ರಾಜಕೀಯ ಮಂದಿ ಎಲೆಕ್ಟ್ ಆದ್ಕೊಳ್ಳೆ ಆಕ್ಟರ್ ಆಗ್ಬಿಡ್ತಾರ, ಅಲ್ಲಿ ನಾಟಕ ಶುರು ಮಾಡ್ತಾರ. ಇವ್ ನಾಟಕ ಮಾಡವ ರಿಯಲ್ ಆಗ್ತಾರ. ಅದ ವಿಜಯ, ಅದ ನರೇಂದ್ರ ಮೋದಿ. ಇದು ಫಂಡಮೆಂಟಲ್ ಚೇಂಜ್ ಏನದಲ್ಲ, ಇದು ಮೇಡ್ ವಿಜಯ್ ದ ನೆಕ್ಸ್ಟ್ CM ಆಫ್ ತಮಿಳ್ನಾಡು. ಓಕೆ, ಬಹಳಷ್ಟು ಆಶ್ವಾಸ. So he has copied Modi. ಹೌದಾ? ಮೋದಿನ ಕಾಪಿ ಮಾಡ್ಯಾರ? Yes, ಮೋದಿ ಕಾಪಿ ಮಾಡ್ಯಾರ. ಏನು ಆ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ, ಪೊಲಿಟಿಕಲ್ ಡೈನಾಸ್ಟಿ ಇಲ್ಲ, ಫೇಕ್ ಪೊಲಿಟಿಷಿಯನ್ ಅಲ್ಲ, ರಿಯಲಿಸಮ್. 2014 ಒಳಗ, ಅಥವಾ ನೀವು 2000 ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಗೆ 2018 ಉದಾಹರಣೆ ಕೊಡ್ತೀನಿ ನಿಮಗೆ. ಸಿದ್ದರಾಮಯ್ಯ ಗೌರ್ಮೆಂಟ್ 2013 2018 ಸಿದ್ದರಾಮಯ್ಯ ಗೌರ್ಮೆಂಟ್. ಉತ್ತರ ಕರ್ನಾಟಕನಾಗ ಮೋದಿ ಅವರು 10 ದಿವಸ ಕ್ಯಾಂಪೇನ್ ಮಾಡ್ರಿ. 10 ದಿವಸ ಲೋಕಲ್ ಮಂದಿ ವಿಡಿಯೋ ಮಾಡಿ ಅದು ವೈರಲ್ ಮಾಡ್ರಿ. ಬಾಗಲಕೋಟ್ ಮಂದಿ, ಬಿಜಾಪುರ್ ಮಂದಿ, ಬೆಳಗಾವ್ ಮಂದಿ, ಇಡೀ ಪ್ರೆಸ್, ಜರ್ನಲಿಸ್ಟ್, ಸಿದ್ದರಾಮಯ್ಯ ಮತ್ತೆ ಬರ್ತಾನಂತ ಹೇಳಿ ಕತಿ ಹೇಳಿದ್ರು. 2018 ಎಲೆಕ್ಷನ್ ಆಗಿದ್ದ ಮೇನಾಗ 104 ಸೀಟ್ ಬಿಜೆಪಿಗೆ ಬಂತ. ಏನ್ ಚೇಂಜ್ ಅದು? ಮೋದಿ ಮಾಡಿದ ಭಾಷಣ ಬರ 10 ದಿವಸ. ಎಲ್ಲರೂ ಇದು ನಮ್ದೇನೋ ಚೇಂಜ್ ಅದ, ಯೂಸರ್ ಕಂಟೆಂಟ್ ಕ್ರಿಯೇಟ್ ಮಾಡಕತ್ತ, ಅದು ವೈರಲ್ ಆತ. 10 ದಿವಸನಾಗ 40 ಸೀಟ್ ಒಗೆಸಿ ಕಡೆ ಬಿಜೆಪಿ ಹಾಕ್ತಾರೆ. ಅದು ಆಮೇಲೆ ಕುಮಾರಸ್ವಾಮಿ ಆದ್ರು, ಅದೆಲ್ಲ ಸೆಕೆಂಡ್ರಿ. ಬಟ್ ಆ ಇಂಪ್ಯಾಕ್ಟ್ ಇತ್ತಲ್ಲ, ಆ ಇಂಪ್ಯಾಕ್ಟ್ ಮಾಡಿದ್ದು ಮೋದಿ ಫಾರ್ 10 days ಆಫ್ ಕ್ಯಾಂಪೇನ್. ಆ ಡಿಜಿಟಲ್ ಕ್ಯಾಂಪೇನ್ ಏನ್ ಬಂದ್ ನೋಡ್ರಿ, ಮಂದಿನ ಮೊಬೈಲ್ ಹಿಡಿಯೋರು, ಮಂದಿನ ತೋರ್ಸೋರು, ಮಂದಿನ ಮೋದಿ ಬಂದಿದ್ದು ವಿಡಿಯೋ ಹಾಕೋರು, ಅವ್ನು ಹೂ ಹಾಕಿದ್ ಹಾಕೋದು, ತಾವ ಕಂಟೆಂಟ್ ಮಾಡಿ 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 ಅದ್ಮೇಲೆ ಬಂತು. ದಟ್ಸ್ ದಿ ಸ್ಟೋರಿ ದಟ್ ತಮಿಳ್ನಾಡಿನಾಗ ಹಂಗ ಅಂತ. ಕಂಟೆಂಟು, ಇನ್ಫಾರ್ಮೇಶನ್ನು ಎಲ್ಲವನ್ನು ಮಾಡಿದ್ದು ಅಲ್ಲಿನ ಲೋಕಲ್ ಜನ ಅವರೇ. ನೀವು
ಪೇಡ್ ಕ್ಯಾಂಪೇನ್ ಮಾಡ್ರ ಹ್ಮ್ 10 ದಿವಸ ಉಳಿತದ ಶೆಲ್ಫ್ ಲೈಫ್. ಮಂದಿನ ಮಾಡಿದ್ದು ನಿರಂತರವಾಗಿರ್ತೈತಿ. ಹೌದು. ದಟ್ ಈಸ್ ದ ಡಿಫ್ರೆನ್ಸ್. ನಮ್ಮವರು ಎಂಟೈರ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಅದೇನ್ ಟ್ರೆಂಡ್ ಸೆಟ್ ಮಾಡಿದ್ದು, ಯೂಸರ್ ಕಂಟೆಂಟ್, ಪೇಡ್ ಕಂಟೆಂಟ್ ಒಂದು 10 ಮಂದಿ ವಿಡಿಯೋ ಮಾಡಿಬಿಡ್ಬೋದ, ಇಡೀ ಊರ ಮಾಡಿಬಿಡಕತ್ತಂದ್ರ ಆ ಊರ ಮಾಡಿಬಿಟ್ಟಿದ್ದೆ ವಿಜಯ್ ಕತಿ. ದಟ್ಸ್ ಹೋಲ್ ಸ್ಟೋರಿ. ಈಗ ಇನ್ನೊಂದು ಏನ್ ಗೊತ್ತೇನ್ರಿ ಸರ್, ಬಹಳಷ್ಟು ಆಶ್ವಾಸನೆಗಳು ಕೊಟ್ಟಾರ. ಏನಂತಂದೇಳಿ ಹೆಂಡ್ಕರಾಮ್ ಚಿನ್ನ ಕೊಡ್ತೇನಿ, LPG ಗ್ಯಾಸ್ ಕೊಡ್ತೇನಿ, ಆಮೇಲೆ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತಂದೇಳಿ ಎಲ್ಲ ಕೊಟ್ಟಾರ. ಇದು ಕಾರಣ ಆಗಿರ್ಬೋದಾ ಅವ್ರ ಗೆಲುವಿಗೆ? ಇಲ್ಲ, ಅದು ಎಲ್ಲರೂ ಕೊಡೋ ಹಂಗ ಅದಾಗಿದೆ. ಸಿ, ಕಾಂಗ್ರೆಸ್ ಸ್ಟಾರ್ಟೆಡ್ ದಿ 5 ಗ್ಯಾರಂಟೀಸ್. ತಮಿಳ್ನಾಡು ಇಸ್ ಅ ರಿಚ್ ಸ್ಟೇಟ್, ಇಂಡಸ್ಟ್ರಿಯಲ್ ಸ್ಟೇಟ್. ಆಮೇಲೆ ಅಲ್ಲಿ ಹೆಚ್ಚು ಕೂಲಿ ಕೆಲಸದವ್ರು ಅದಾರ, ಕಾರ್ಮಿಕರು ಅದಾರ, ಫ್ಯಾಕ್ಟ್ರೀಸ್ ಅದಾವ. ನಮ್ಮ ಬೆಂಗಳೂರಕ್ಕಿಂತ 10 ಪಟ್ಟು ಫ್ಯಾಕ್ಟ್ರೀಸ್ ಅದಾವ. ಸೊ ಈ ಥರದೆಲ್ಲ ಅಲ್ಲಿ ಇರ್ಬೇಕಾದ್ರೆ ಅದೆಲ್ಲ ಅದು ಇಂಪ್ಯಾಕ್ಟ್ ಆಗ್ತದೆ ಅಲ್ಲಿ. ಸೊ ರಾಜಕೀಯ ಪಕ್ಷದವ್ರು ಬೇರೆಯವ್ರು ಏನು ಮಾಡಿದ್ರು ನಾನು ಮಾಡ್ಬೇಕಂತ ವಿಜಯ್ ಮಾಡಿದ್ದೆ. ದಟ್ಸ್ ಹೋಲ್ ಸ್ಟೋರಿ. ಓಕೆ ಸರ್, ಈಗ ರಾಜಕೀಯ ಬೇರೆ, ಸಿನಿಮಾ ಬೇರೆ, ಹೆಂಗ ಇದು ಆಕತಿ ಅಂತೀರಿ ನೀವು? ಅಂದ್ರೆ ಅವ್ರು ಹೆಂಗ್ ನಡೆಸ್ತಾರೆ ಅಂತಂದೇಳಿ ಅಂದ್ರೆ ಜನರ ಎಕ್ಸ್ಪೆಕ್ಟೇಷನ್ ರೀಚ್ ಆಕತ್ತ ಅಂತಂದೇಳಿ ಅದು ನೋಡ್ರಿ, ನಿಮ್ಗೆ ಯಾರೋ ಒಬ್ರು ಹೇಳಿರ್ಬೋದು, IAS ಆಫೀಸರ್ ಹೋದೆ ನಾವು ಭಾಳ ಚಂದ ಮಿನಿಸ್ಟರ್ ಆಗ್ತಾನೆ ಅಂತ. ನಾವು ಅರವಿಂದ್ ಕೇಜ್ರಿವಾಲ್ ನಾವು ನೋಡಿದ್ವಿ, ನಾವು IRS ಆಫೀಸರ್ ಏನಾಗಿದೆ ಅಂತ ಹೇಳಿ. IAS ಆಫೀಸರ್ಸ್ ಎಲ್ಲ ಪಾಲಿಸಿನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದನ್ನ ಮಾಡ್ತಾರೆ. ರಾಜಕಾರಣಿ ಅಥವಾ ಆಕ್ಟರ್ ಪಾಲಿಸೀಸ್ ಬೆಂಡ್ ಮಾಡಿ ನಮ್ಮ ಮಂದಿಗೆ ಹೆಂಗ್ ಅನುಕೂಲ ಮಾಡೋದನ್ನ ಮಾಡ್ತಾರೆ. ಅದು ರಿಯಲ್ ಸ್ಟ್ರೆಂತ್. ಸೊ ಆಕ್ಟರ್ ಆರ್ ಎ ಪೊಲಿಟಿಷಿಯನ್ ವಿಲ್ ಡೂ ಮಚ್ ಬೆಟರ್ ದ್ಯಾನ್ IAS ಆಫೀಸರ್. ಸೊ ಅದೇ ಅವರ ಒಂದು ನಾಡಿ ಮಿಡಿತ ಅಥವಾ ಒಂದು ನಮ್ಮವ್ರದ್ದು, ನಮ್ಮ ಮಂದಿ, ನಮ್ಮ ಊರಾಗಿನ ಮಂದಿ. ಈಗ ನೀವು IAS ಆಫೀಸರ್ಗ ಕರಾವಳಿನಾಗ ಒಂದು ಪಾಲಿಸಿ ಮಾಡಿ ಉತ್ತರ ಕರ್ನಾಟಕದ ಪಾಲಿಸಿ ಮಾಡ್ರೆ ಸೇಮ್ ಮಾಡಕ್ಕಾಗ್ತಾನೆ? ಆಗುದಿಲ್ಲ. ಅದ ಪೊಲಿಟಿಷಿಯನ್ ಗೊತ್ತಾಗ್ತೈತಿ. ಕರಾವಳಿ ಮಂದಿದ್ ಮೀನಿನ ಸಂಬಂಧ ಮಾಡ್ಬೇಕು, ಉತ್ತರ ಕರ್ನಾಟಕದ ಮಂದಿಗೆ ಜೋಳದ ಮಾಡ್ಬೇಕು ಅನ್ನೋದು. ಆ ಬುದ್ಧಿವಂತಿಕೆ ಅದಲ್ಲ, ದಟ್ ಓನ್ಲಿ ಕಮ್ಸ್ ಫಾರ್ ಅ ಸ್ಮಾರ್ಟ್ ಪೊಲಿಟಿಷಿಯನ್ ಆರ್ ಅನ್ ಆಕ್ಟರ್. ಪಿಕ್ಚರ್ನ ಏನ್ ತೋರಿಸ್ಬೇಕು, ಏನ್ ತೋರಿಸ್ಬಾರ್ದು, ಈ ಮಂದಿಗೆ ಕಾಮಿಡಿ ಬೇಕು, ಇಲ್ಲಿ ಮಂದಿಗೆ ಸೆಂಟಿಮೆಂಟ್ ಬೇಕು ಅನ್ನೋ ಏನೊಂದು ಥಾಟ್ ಪ್ರೊಸೆಸ್ ಅದಲ್ಲ, ಅದು ಆ ಪೊಲಿಟಿಷಿಯನ್ಗೆ ಮತ್ತೆ ಆಕ್ಟರ್ಗೆ ಇರ್ತದೆ. ಆಕ್ಟರ್ಗೆ ಫಿಲ್ಮ್ನಾಗ ಏನ್ ಓಡೋದು ಗೊತ್ತದ, ಆ ನಾಡಿ ಮಿಡಿತ ಗೊತ್ತದ, ಚಪ್ಪಾಳೆ ಎಲ್ಲಿ ಸಿಕ್ಕಿದ ಗೊತ್ತದ, ಅದನ್ನ ಇಂಪ್ಲಿಮೆಂಟ್ ಮಾಡೋದು ಆ ನಾಡಿ ಮಿಡಿತ ಸಿಕ್ಕಿರೋದೆ ಆಕ್ಟರ್. ಓಕೆ, ನಿಮಗೆ ಏನ್ ಅನ್ಸುತ್ತೆ? ಅವ್ರು ಗೆದ್ದಿರೋದು ನಿಮಗೆ ಖುಷಿ ಐತ್ರ ಸರ್? ರಾಜಕೀಯವಾಗಿ ಇಲ್ಲ. ರಾಜಕೀಯವಾಗಿಲ್ಲ. ಯಾಕೆ ಸರ್? ರಾಜಕೀಯವಾಗಿ ಯಾಕಿಲ್ಲ ಅಂದ್ರೆ ಅದು ಒಂದು ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ, ಇಂಟರ್ನ್ಯಾಷನಲ್ ಫಂಡೆಡ್ ತಂದು ಕೂಡ್ಸ್ಯಾರಲ್ಲಿ. ರೋಮಿನ ಮಂದಿ ತಂದು ಇಲ್ಲಿ ಕೂಡ್ಸ್ಯಾರ. ಸೊ ನಿಮ್ಗೆ ಗೊತ್ತಾಗಿರ್ಬೇಕು ರೋಮ್ ಅಂದ್ರೆ ಯಾವ ಮಂದಿ, ಇಟಲಿನಾಗ ರೋಮ್ ಐತಿ, ಯಾರು ತಂದು ಕೂಡ್ಸ್ಯಾರ ನಿಮ್ಗೆ ಗೊತ್ತದ. ಅಲ್ರಿ, ರಜನಿಕಾಂತ್ಗಿನ ಪಾಪ್ಯುಲಾರಿಟಿ ಬೇಕಿಟ್ರಿ ನಿಮ್ಗೆ? ಅಲ್ಲ, ನಾ ಅದ ಅನ್ನಕತ್ತೀನ್ರಿ ಸರ್. ರಜನಿಕಾಂತ್ ಯಾಕೆ ಗೆಲ್ಲಿಲ್ಲ? ಇಲ್ಲ, ರೊಕ್ಕ ಇಲ್ಲ, ಮಂದಿ ಸಂಘಟನೆ ಇಲ್ಲ, ಫಾರಿನ್ ಫಂಡಿಂಗ್ ಇಲ್ಲ. ನೀವು ರಜನಿಕಾಂತ್ಗೆ ಒಂದ್ 2-3 ಸಾವಿರ ಕೋಟಿ ಕೊಟ್ಟಿದ್ರೆ ನಿಂತಿದ್ದವ. ಹೌದಾ? ಇದು ಫಾರಿನ್ ಫಂಡ್, ಡೀಪ್ ಸ್ಟೇಟ್, ವೆಸ್ಟರ್ನ್ ಮೀಡಿಯಾ, ರೋಮ, ಇವರ ಎಲ್ಲ ಬಂದ ಅದನ್ನ ಬೆಳ್ಸ್ಯಾರ. ಸೊ ಅವ್ರು ಬಹಳ ದಿವಸ DMK ಮೇಲೆ ಆಸೆ ಇಟ್ಟಿದ್ರು, ನೀವು ನಮ್ಮದು ಇದೆಲ್ಲ ಬರೋಬ್ಬರ ಮಾಡ್ಬೇಕು ನೀವಂತ. ಅವ್ರು ಅತಿ ಮಾಡಕತ್ರ. ಈಗ ಕಂಟ್ರೋಲ್ ಭಾಳ ಹೊಂಟದ, ಸೋಬರ್ ನಾವು ಬೇಕಂತ ಹೇಳಿ ವಿಜಯ್ ಕರ್ಕೊಂಡ್ ಬಂದಾರ. ಸೊ ಹೀಗ ದಟ್ಸ್ ಮೋರ್ ಆಫ್ ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ, ಬಟ್ ಹಿಸ್ ಫೇಮ್ ಇಸ್ ಅದರ್ ಥಿಂಗ್ಸ್. ಇಟ್ಸ್ ಎಂಟೈರ್ಲಿ ಫಂಡೆಡ್ ಬೈ ಮಿಷನರೀಸ್, ಬೈ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್. ಸೊ ಅದು ಯಾವುದು ಅಂತ ಮಂದಿಗೆ ಗೊತ್ತದ. ಭಾನುವಾರ ಪೂಜೆ ಮಾಡುವ ಜನ. ಭಾನುವಾರ ನೀವು ಹೊಡಿತೀರಿ ನೀವು? ಏನ್ರಿ ಸರ್ ನೀವು ಮಾತ್ನಾಗ ಹೊಡಿತೀರಿ ನೀವು? ಸರ್, ಇದ್ರ ಮಧ್ಯ ಭಾಳ ಚರ್ಚೆ ಆಗತೈತ್ರಿ ಸರ್. ಈಗ ಕರ್ನಾಟಕದಲ್ಲಿರೋ ರಾಜಕೀಯ ಬೇರೆ, ತಮಿಳ್ನಾಡಾಗಿರುವಂತಹ ರಾಜಕೀಯ ಬೇರೆ. ನೀವು ಏನ್ ಡಿಫ್ರೆನ್ಶಿಯೇಟ್ ಮಾಡ್ತೀರಂತ? ಅಲ್ಲೇನು ಡಿಫ್ರೆನ್ಶಿಯೇಷನ್ ಹೇಳ್ರಿ, ಅಲ್ಲಿ ಹೆಚ್ಚಾಗಿ NTR ಫಾರ್ಮುಲಾ ಆರ್ MGR ಫಾರ್ಮುಲಾ. ಅವ 500 ರೂಪಾಯಿ ಗೋಳೆ ಮಾಡ್ತಾ ತಿಳಿರಿ ಕೂಲಿ. ಅವ 500 ರೂಪಾಯಿ ದಿನದ ಕೂಲಿನಾಗ 200 ರೂಪಾಯಿ ಮನಿ ಕೊಡ್ತಾನೆ, 100 ರೂಪಾಯಿ ಪಿಕ್ಚರ್ಗೆ ಹೋಗ್ತಾನೆ, 100 ರೂಪಾಯಿ ಕುಡಿತಾನೆ. ತಮಿಳ್ನಾಡಿನಾಗ 100 ರೂಪಾಯಿ ಪಿಕ್ಚರ್ ಕೊಡೋದಲ್ಲ ಅವಂಗ ಭಾಳ ಖುಷಿ ಅದ. ನಿಮ್ಗೆ ತಿಳಿಸಲ್ಲ. ಸೊ ದಟ್ ಇಸ್ ದ ಹೋಲ್ ಸ್ಟೋರಿ. ಸೊ ದಟ್ಸ್ ಅ ಡಿಫ್ರೆನ್ಸ್. ಸೊ ಕರ್ನಾಟಕನಾಗೂ ಚಾನ್ಸಸ್ ಇತ್ತು. ರಾಷ್ಟ್ರೀಯ ಪಕ್ಷಗಳ ಒಂದು ಒತ್ತಡ,
ಜಗ್ಗೇಶು MP, ತಾರಾ MLC, ಶಿವರಾಜ್ ಕುಮಾರ್ ಹೆಂಡತಿ ಕಾಂಗ್ರೆಸ್, ಸುದೀಪ್ BJP ಪರ, ದರ್ಶನ್ ಇಂಡಿಪೆಂಡೆಂಟ್ ಪರ ಅಥವಾ ಅಂಬರೀಷ್ ಪರ, ಏನಂತಾರೆ ಅನ್ಕೊಂಡು ನೀವು? ಸಾಧು ಕೋಕಿಲ ಭಾನುವಾರ ಪ್ರೀತಿ ಮಾಡೋರು ಕಾಂಗ್ರೆಸ್ ಪರ. ಹಿಂಗ. ಸೊ ನಮ್ಮಲ್ಲಿ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಒಂದು ಒಳತಿಗಾಗಿ ಅಲ್ಲಿ ಹೆಚ್ಚು ರೆಪ್ರೆಸೆಂಟೇಷನ್ ತಗೊಂಡ್ರು. ಯಾವ್ದಾದ್ರೂ ಕನ್ನಡದ ಮೇರು ನಟ ಏನಾದ್ರು ಬಂದು ಇಲ್ಲಿ CM ಆಗೋದಿತ್ತು ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್. ಗೋಕಾಕ್ ಚಲುವೆ 1980. ನನಗೆ ಅವಾಗ 5 ವರ್ಷ, ನನಗೂ ಗೊತ್ತಿಲ್ಲ 1980-81. ಬಟ್ ನಮ್ಮ ಕಾಕಾಗಳು, ಮಾಮಗಳು, ನಮ್ಮ ಹಿರಿಯರು ಗೋಕಾಕ್ ಚಳುವಳಿ ಕತಿ ಹೇಳ್ರೆ ಮೈಯಾಗಿನ ಮುಳ್ಳು ಬರೋದು ಹಂಗ ಇಡೀ ಕರ್ನಾಟಕ ಬಂದಿತ್ತಂತ್ರಿ. ಆ ಥರದೊಂದು ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಇತ್ತು. ಅದು he was there, and if someone would have been a CM candidate was ಪುನೀತ್ ರಾಜ್ಕುಮಾರ್. ಅವ್ರು ಹಂಗ ನರ್ಚರ್ ಮಾಡಿದ್ರು ಬಿಡ್ರಿ. ಅವರು NGOಗಳಾಗಿರ್ಬೋದು, ಆಶ್ರಮ ಆಗಿರ್ಬೋದು, ದಾನ ಧರ್ಮ ಎಲ್ಲವನ್ನು ಅವರು ಮುಂದೆ 10 ವರ್ಷಕ್ಕೆ ಇದು ಬರಲಿ ಗೊತ್ತಾಗ್ಲಿ ಒಂದಿತ್ತು ಪೊಲಿಟಿಕಲ್ ಆಂಬಿಷನ್ ಇತ್ತು. ಮೋದಿನ ಭಾಳ ಪ್ರಶಂಸೆ ಮಾಡಿದ್ರು. ಮತ್ತು BJP ಅಂತ ಹೇಳ್ಬೇಡ್ರಿ, ಮತ್ತೆ ಮೋದಿನ ಪ್ರಶಂಸೆ ಮಾಡಿದ್ರು ಅಷ್ಟೇ. ಅವ್ರ ನಿಲುವು ನನಗೆ ಗೊತ್ತಿರಲಿಲ್ಲ, ರಾಜಕೀಯ ನಿಲುವು, ಬಟ್ ಹೆಚ್ಚಾಗಿ ಮೋದಿನ ಪ್ರಶಂಸೆ ಮಾಡ್ತಿದ್ರು. ನೀವೆಲ್ಲ ಟ್ವೀಟ್ಗಳು ಫೋಟೋಗಳು ತೆಗೆದು ನೋಡ್ರೆ ಪುನೀತ್ ರಾಜ್ಕುಮಾರ್ ಮೋದಿಯವ್ರ ಪ್ರಶಂಸೆ ಮಾಡ್ಯಾರ. ಅವ್ರು ಯಾವ ರಾಜಕೀಯ ಪಕ್ಷದ ವಿಲುವು ನನಗೆ ಗೊತ್ತಿಲ್ಲ, ಮತ್ತೆ ಅದನ್ನ ನೀವು ಹೋಗಿ ಅದನ್ನ ಹಾಕ್ಬೇಡ್ರಿ. ಸೊ ದಟ್ಸ್ ದಿ ಹೋಲ್ ಥಿಂಗ್. ಸೊ ಅವ್ರಿಗೆ ಆ ಚರಿಷ್ಮಾ ಇತ್ತು. ಆ ಚರಿಷ್ಮಾ ಇನ್ಯಾರಾದ್ರೂ ಇತ್ತ? ಮಾಸ್ ಲೀಡರ್ ವಿಜಯಗತೆ ಅದಾರ, ಅವ್ರು ಜೈಲ್ನಾಗ ಅದಾರ, ಈಗ ಮಾತಾಡೋದು ಬೇಡ. ನಾ ಅದ ಪಾಯಿಂಟಿಗೆ ಬರೋಣ ಅಂತ ಮಾಡಿದ್ದೆ, ನೀವೇ ಹೇಳ್ಬಿಡ್ರಿ ಸರ್. ಅದ ಮಾತಾಡೋಂಗೂ ಇಲ್ಲ ಅದ್ರ ಬಗ್ಗೆ, ಸೊ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅಲ್ರಿ, ಈಗ ಏನ್ ಗೊತ್ತಾ, ಬಾಳ ಮಂದಿ ಕಮೆಂಟ್ ಹಾಕಕತ್ತಾರ. ಈಗ D-Boss ಬಂದ್ರೆ ಈಗ ಸಿನಿಮಾ ರಂಗ ಮುಗಿದು ಬಿಡುತ್ತೀಗ, ನೋಡೋಣಂತ ಸಿನಿಮಾ ಈಗ ಎಕ್ಸ್ಪೆಕ್ಟೇಷನ್ ಇಲ್ಲ. ಈಗ ಏನು ಸಿನಿಮಾಗಳು ಬರೋದಕ್ಕಿಂತ ಮುಂಚೆ ನಮ್ಮ D-Boss ಅವ್ರನ್ನ ನಾವು CM ಆಗಿ ನೋಡಕ್ ಇಷ್ಟಪಡ್ತೀವಿ ಅಂತ ಬಾಳ ಮಂದಿ ಅದ್ರ ಬಗ್ಗೆ ಕಮೆಂಟ್ಸ್ ಇಲ್ಲ, ಇದನ್ನ ಮಾಡಾಕತ್ತಾರ. ಅಲ್ಲ, ಜೈಲಿಂದ ಬಂದ್ರೆ ಏನಾರು ಆದ್ರೆ ಚಾನ್ಸ್ ಇಲ್ಲ. ರಾಜಕೀಯ ಒಳಗ ಕ್ರಿಮಿನಲ್ ಕೇಸ್ ಇರೋರು ರಾಜಕೀಯದಾಗ ಅದಾರ ಅನ್ನೋದು ಸತ್ಯ. ಅದೇ ಮತ್ತೆ ಎಷ್ಟು ಕೊಲೆ ಮಾಡಿಲ್ರಿ ರಾಜಕೀಯದ, ಇಷ್ಟು ಕೇಸ್ ಇದ್ದು ಮತ್ತೆ MLA ಆದ, ಎಷ್ಟು ಕರಪ್ಷನ್ ಕೇಸ್ ಇದ್ದು ಮಂತ್ರಿ ಆದ, ಅದೆಲ್ಲ ಸತ್ಯ. ಬಟ್ ಇಲ್ಲಿ ಇಸ್ ಎ ಡಿಫ್ರೆಂಟ್ ಸ್ಟೋರಿ. ಇಲ್ಲಿ ಒಂದು ಜೀವ ತೆಗ್ದಿರೋ ಸ್ಟೋರಿ ಅದ. ಸೊ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅದು ನನಗೆ ಒಂದು ಕೋರ್ಟ್ ನಿರ್ಬಂಧನೆ ಅದ, ನನಗೆ ಒಂದು ಸ್ಟೇ ಆರ್ಡರ್ ಅದ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅಲ್ರಿ, ನಾನೀಗ ವ್ಯಕ್ತಿತ್ವದ ವಿಚಾರದಲ್ಲಿ ನಾನು ಮಾತಾಡ್ತೀನಿ. ಆ ವಿಷಯ ಬಿಟ್ಟು ಬೇರೆ ಮಾತಾಡ್ರಿ ನೀವು. ಓಕೆ, ಸುದೀಪ್ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ. ಈಗ ಆಲ್ರೆಡಿ ಬಹಳಷ್ಟು ರ್ಯಾಲಿಗಳಲ್ಲಿ ನೋಡಿರ್ತೀವಿ, ಒಂದಷ್ಟು ಪ್ರಚಾರಗಳಲ್ಲಿ ನೋಡಿರ್ತೀವಿ ನಾವು ಅವ್ರನ್ನ. ಈಗ ಅವರು ಕೂಡ ಬಹಳ ಒಂದು ರೈಟ್ ಪರ್ಸನ್ ಅಂತಂದು ಹೇಳಿ ಹೇಳಕತ್ತಾರ ಕಿಚ್ಚ ಸುದೀಪ್ ಅವ್ರನ್ನ. ಏನ್ ಹೇಳ್ತೀರಿ ಸರ್ ನೀವು? ಕಂಡಿರಿ ಮೊದ್ಲಿಂದ ಆಸೆ ಇದೆ ಅವ್ರಿಗೆ, ಆಸೆ ಐತೆ ಮೊದ್ಲಿಂದ ಹೋಮ್ ಮಿನಿಸ್ಟರ್ ಆಗ್ಬೇಕಂತ ಆಸೆ ಇದೆ ಅವ್ರಿಗೆ. ಹೌದು, ಪೊಲೀಸರೆಲ್ಲ ಅವರು ಕೆಂಪೇಗೌಡ ಪಿಕ್ಚರ್ ಮಾಡಿದಾಗ ಆ ಯೂನಿಫಾರ್ಮ್, ಖಡಕ್ ಯೂನಿಫಾರ್ಮ್ ಮೊದ್ಲಿಂದನೂ ಅವ್ರು ಓಪನ್ ಆಗಿ ಹೇಳ್ಕೊಂಡಾರ ಹೋಮ್ ಮಿನಿಸ್ಟರ್ ಆಗ್ಬೇಕಂತ ಹೇಳಿ. ಸೊ ಹಿ ನೋಸ್, ಅಂಡರ್ಸ್ಟ್ಯಾಂಡ್ಸ್ ದ್ಯಾಟ್. ಬಟ್ ಅವ್ರ ಪೊಲಿಟಿಕಲ್ ಪ್ಲಾನ್ಸ್ ಏನದ, ಆ ಥರದ್ದೊಂದು ವ್ಯಕ್ತಿತ್ವ ಅದು ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಅವ್ರು ಬಿಟ್ರೆ ಮತ್ತೆ ಯಾರು ರೈಟ್ ಪರ್ಸನ್? ರಿಷಬ್ ಶೆಟ್ಟಿ ಅವ್ರು ರೈಟ್. ಅವ್ರದ್ದು ರಾಜಕೀಯ ಒಲವು, ರಾಜಕೀಯಕ್ಕೆ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಪರ್ಸನಲಿ. ಬಟ್ ಫ್ರಮ್ ಅ ಸೊಸೈಟಿ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ಅ ಕರ್ನಾಟಕ ಪಾಯಿಂಟ್ ಆಫ್ ವ್ಯೂ, ಒಂದು ಸಂಸ್ಕೃತಿ, ಒಂದು ನಾಡು ನುಡಿ, ಅವರು ಕಾಂತಾರ ಮಾಡಿದ್ದು ಅವ್ರು ತಮ್ಮ ಐಡೆಂಟಿಟಿ ಪ್ರೂವ್ ಮಾಡಕ್ಕ, ನಾ ಕಟ್ಟ ಹಿಂದೂ ಅದೀನಿ ಅಂತ ಹೇಳಿ ನಮ್ಮ ಹಿಂದುತ್ವವನ್ನ ತೋರಿಸ್ಕೊಟ್ರ, ಬ್ಯಾಜ್ ತೋರಿಸ್ಕೊಟ್ರ. ಅದ್ ಹೆಂಗಿತ್ ಗೊತ್ತೇನ್ರಿ? ನರೇಂದ್ರ ಮೋದಿಗ ಈ ನೀರ್ ಟೋಪಿ ಹಾಕಿ ಬಂದಿದ್ರು ಮ್ಯಾಲ, ಈ ಟೋಪಿ ಇರ್ತಾವಲ್ಲ, ಅದನ್ನ ಹಾಕಿ ಬಂದ್ರು. ಬ್ಯಾಡ ಅಂದ್ರ ನರೇಂದ್ರ ಮೋದಿ ಒಂದು ಮೆಸೇಜ್ ಕೊಟ್ರ, ಏನಂತ? ನಾ ನಿಮ್ಮವಲ್ಲ, ನಾ ಬಹುಸಂಖ್ಯಾ ಮಂದಿ ಕೂಡ ಅದೀನಿ, ನಾ ಟೋಪಿ ಹಾಕುವಂಗಿಲ್ಲ. ಸೇಮ್ ಐಡೆಂಟಿಟಿ ರಿಷಬ್ ಶೆಟ್ಟಿ has given, that he is a devout Hindu, he is a nationalist, ರಾಷ್ಟ್ರೀಯ ಚಿಂತನೆ ಉಳ್ಳುವ ಒಬ್ಬ ದೇಶಭಕ್ತ ಹಿಂದೂ ಅನ್ನೋದನ್ನ ಸಾರಿ ಸಾರಿ ಆ ಪಿಕ್ಚರ್ ಒಳಗೆ ಹೇಳಿದ್ರು. ಅದು ಆ ಐಡೆಂಟಿಟಿಯನ್ನು ಅವ್ರು ಪೋರ್ಟ್ರೇ ಮಾಡ್ಯಾರ. ದಟ್ ಈಸ್ ರಿಷಬ್ ಶೆಟ್ಟಿ. ಅಂಡ್ ಆ ಮಂದಿಗೆ ಅದು ಕನೆಕ್ಟ್ ಆಗೋದಿದೆಯಲ್ಲ, ನಮ್ ಹಿಂದೂ ಅದ ನಾವ,
ನಮ್ಮ ಹಿಂದೂ ಅವ್ ಮಾಡೋ ದೇವಸ್ಥಾನ ಪೂಜೆ ಹೋಗೋದು ಅದು ಫೇಕ್ ಅನ್ಸಂಗಿಲ್ಲ. ಅವ ಅದು ಐಡೆಂಟಿಟಿ ನಮ್ಮ ಬ್ಯಾಜ್ ಎದಿ ಮೇಲೆ ಬ್ಯಾಜ್ ಹಾಕೊಂಡವ್ರು ನಾ ಹಿಂದೂ ಅದನ್ನ ಅಂತ ಹೇಳಿ ಅದು ಮಂದಿಗೆ ಕನೆಕ್ಟ್ ಆಗ್ತದೆ. ಸೊ ಇಫ್ ದೇರ್ ಇಸ್ ಅ ಚಾನ್ಸ್ ಟು ಟೇಕ್ ಇಟ್ ಫಾರ್ವರ್ಡ್ ದಟ್ ಇಸ್ ರಿಷಬ್ ಶೆಟ್ಟಿ. ಅಂದ್ರೆ ಅವ್ರಾದ್ರೆ ಚಲೋ ಅಂತೀರಾ ನೀವು? ಅಲ್ಲ ಅವ್ರು ರಾಜಕೀಯ ನನಗೆ ಗೊತ್ತಿಲ್ಲ, ಅವ್ರು ನಾ ವಕ್ತಾರ ಅಲ್ಲ, ಅವ್ರು ನನಗೆ ಹೋಗೋ ಬರೋ ಫ್ರೆಂಡ್ ಅಷ್ಟೇ. ಬಟ್ ಅವ್ರ ಮನಸ್ಸಿನಾಗೆ ನನಗೆ ಗೊತ್ತಿಲ್ಲ. ಬಟ್ ಮೊನ್ನೆ ಅಮಿತ್ ಶಾ ಭೇಟಿ ಆಗಿದ್ದು, ಅವ್ರು ಹೋಗ್ಬೇಟೆ ಅಮಿತ್ ಶಾಗ್ರಿ ತಲೆ ಕೆಡ್ಸ್ಕೋಕ್ ಟೈಮ್ ಇಲ್ಲ. ಮುಖ್ಯಮಂತ್ರಿಗಳು ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ 3 ತಿಂಗಳು 6 ತಿಂಗಳು ಕೊಡ್ತಾರೆ. ಈಗ ಹೋಗಿ ನಾ ಕಾಂತಾರ ಪಿಕ್ಚರ್ ಚಲೋ ಇತ್ತೇನೆ, ಇಂಟರ್ವಲ್ ಚಲೋ ಇತ್ತು ಮಾತಾಡ್ತಾರೆ. ಮತ್ತೆ ದೋಸೆ ಚಲೋ ಇತ್ತೇನೆ ಅಮಿತ್ ಶಾ. ಅಲ್ರಿ ನಮ್ಮ ರಾಜ್ಯ ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿ ಲೀಡರ್ಗಳು 3 ತಿಂಗಳು 4 ತಿಂಗಳು ಕಾಯ್ತಾರೆ ಅಪಾಯಿಂಟ್ಮೆಂಟ್ಗೆ. ಇವ್ರು ಹೋಗಿ ಚಾ ಕುಡ್ದ ಕಾಂತಾರ ಬಗ್ಗೆ ಮಾತಾಡಿರ್ತಾರ. ನೀವೇ ಹೇಳ್ರಿ ಕಾಂತಾರ ಬಗ್ಗೆ ಮಾತಾಡಿರ್ತಾರ. ಕಾಂತಾರ 3 ಯಾವಾಗ ಬರ್ತದ, ನಿಮ್ದು ಆ ಫೈಟಿಂಗ್ ಸೀನ್ ಬಹಳ ಚಲೋ ಇತ್ತು. ಬಿಡ್ರಿ ಅದನ್ನ ಅದ್ರ ಬಗ್ಗೆ ಮಾತಾಡ್ತಾರೆ. ಸಮಥಿಂಗ್ ರಿಯಲ್ ಇನ್ ದ್ಯಾಟ್. ಸೊ ದಟ್ಸ್ ಆಲ್ ಸ್ಟೋರಿ. ಓಕೆ, ಹಂಗಂದ್ರ ಮುಂದೆ ಆಕಾರ ನಂಗ ಪ್ಲಾನಿಂಗ್ ಐತಿ ಅನ್ನೋತರ ಸುಳಿ ಬಿಡಿ. ಆಮೇಲೆ ಇನ್ನ ಸಬ್ಜೆಕ್ಟ್ ಭಾಳ ಅದ ಮಾತಾಡೋದು. ಮತ್ತೆ ಹೇಳ್ರಿ ಸರ್, ಈಗ ಯಶ್ ಅವ್ರು ಹೇಳ್ರಿ, ಅವ್ರು ಬಂದ್ರ ಚೋಲನ ಹೆಂಗೆ ಅವ್ರಿಗೆ ಯಶ್ ಆಲ್ಸೋ ಹ್ಯಾಸ್ ಗಾಟ್ ದ್ಯಾಟ್ ಕನೆಕ್ಟ್ ವಿತ್ ದ ಪೀಪಲ್. ಅವ್ರ ಈಗ ಮಾಡುವ ಒಂದು ಲೇಕ್ ಡೆವಲಪ್ಮೆಂಟ್, ಪ್ಯಾನ್ ಇಂಡಿಯಾ ಸ್ಟಾರ್, ಲೇಕ್ ಡೆವಲಪ್ಮೆಂಟ್, ಫಾರೆಸ್ಟ್, ವಿಲೇಜ್ ಹುಡುಗರಿಗೆ ಅಭ್ಯಾಸ, ಅವ್ರದ್ದು ಎಲ್ಲೋ ನನ್ನ ಕಡೆ ಒಂದು ಲಾಂಗ್ ಟರ್ಮ್ ಪ್ಲಾನ್ ಅದ ಅಂತ ಅನಿಸ್ತದೆ. ಸೊ ಅವ್ರ ಬಂದಿರತಕ್ಕಂಥ ಹಾದಿ ಜನರು ಕೂಡ ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR ಪ್ರೋಗ್ರಾಮ್ಸ್ ಆ್ಯಂಡ್ ದಾನ ಧರ್ಮ ನೋಡ್ರೆ ಎಲ್ಲೋ ಒಂದು ಕಡೆ ನನ್ನ 45-50 ತನಕ ನಾ ಎಲ್ಲರೂ ಒಂದು ಆಗ್ಬೇಕಂತ ಅದು ಅನಿಸ್ತದೆ ನನಗೆ. ಐ ಥಿಂಕ್ ಹಿ ಈಸ್ ವರ್ಕಿಂಗ್ ಫಾರ್ ಇಟ್ ಅಂತ ನಂಗೆ ಅನಿಸ್ತದೆ. ಅವರು ವರ್ಕ್ ಮಾಡತ್ತಾರ ಅಂತೀರಾ? 100%. ಓಕೆ, ಸೂಪರ್. ಓಕೆ, ಇದ್ರ ಮಧ್ಯ ನಮಗೆ ಕೇಳ ಬರ್ತಾ ಇರೋ ವಿಚಾರ ಏನಂತಂದ್ರೆ ಪ್ರಜಾಕೀಯ ಪಕ್ಷ. ಉಪೇಂದ್ರ ಅವರು ಪ್ರಜಾಕೀಯ ಅನ್ನುವಂತಹ ಕಾನ್ಸೆಪ್ಟ್ನ ಮುಂದಿಡ್ತಾರೆ. ಬಟ್ ಕೆಲವರು ಅದನ್ನ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಬಿಡ್ರಿ, ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇಲ್ಲ. ಯಾಕಂದ್ರೆ ಹೆಂಗಂತಾರೆ ಅಂದ್ರೆ, ಸರ್ ಪ್ರಜಾಕೀಯ ಕಟ್ಬಿಟ್ರ ಆತ ಫೀಲ್ಡ್ಗೆ ಇಳಿಬೇಕು ನೋಡ್ರಿ. ಚಳುವಳಿಗಳಲ್ಲಿ ಉಪೇಂದ್ರ ಅವ್ರ ಕಂಡ್ರೆ ಬಹಳ ಪ್ರೀತಿ, ಅವ್ರ ಬಗ್ಗೆ ನನಗೇನು ಗೌರವ ಅದ. ವರ್ಕ್ ಮಾಡೀನಿ ನಾ ರೇಡಿಯೋನಾಗ ಇದ್ದಾಗ ಅವ್ರ ಬಿಗ್ ಇದ್ ಮಾಡೀನಿ. ಐಶ್ವರ್ಯ ಪಿಕ್ಚರ್ ಕೂಡ ವರ್ಕ್ ಮಾಡೀನಿ. ನನಗೆ ಅವ್ರು 4-4 ಸಲ ರೋಲ್ ಕೊಟ್ಟಾರ, UI ನ ಕರೆದ ಪಿಕ್ಚರ್ ಆಕ್ಟ್ ಮಾಡ್ಸ್ಯಾರ. ಸೊ ಅವ್ರ ಬಗ್ಗೆ ನಂಗೆ ಗೌರವ ಅದ. ಆದರ ರಾಜಕೀಯನಾಗ ಹೆಂಗದ ಗೊತ್ತೇನ್ರಿ, ಅವರು 1985 ಮಾಡಲ್ದ ಪ್ರಜಾಕೀಯ ತಂದಾರ. 1985 ಮಾಡಲ್ ಏನು? ಒನ್ ವೇ ಕಮ್ಯುನಿಕೇಶನ್. ಸೋಷಿಯಲ್ ಮೀಡಿಯಾ ಈಗ ಹೆಂಗ್ ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಟಿವ್ ಅದ, ಹಂಗಿರ್ಲಿಲ್ಲ. ಈಗ NTR MG ಯಾಕಾದ್ರು ಎಲ್ಲ ಒನ್ ವೇ ಕಮ್ಯುನಿಕೇಶನ್. ರೇಡಿಯೋನಾಗ ಹೇಳಿದ್ದು, ಪೇಪರ್ನಾಗ ಹೇಳಿದ್ದು ಅಷ್ಟ ಬಂದು ಕೇಳ್ತಿದ್ರು. ಅವಾಗ ಇಂಟ್ರಾಕ್ಷನ್ ಇರ್ಲಿಲ್ಲ. ಏನ್ ತೋರಿಸ್ತಾರ ಪೇಪರ್ನಾಗ ಏನ್ ಬರ್ತದ, ಮ್ಯಾಗಝಿನ್ ಏನ್ ಬರ್ತದ ಅಷ್ಟೇ ಇರ್ತಿದ್ದು. ಪ್ರಜಾಕೀಯ ಇಸ್ ನಾಟ್ ಪ್ರಾಕ್ಟಿಕಲ್. ಅವ್ರು ಮಾತಾಡ್ರ ಮತ್ತೊಂದು UI ಪಿಕ್ಚರ್ ಅನಿಸ್ತದ ನನಗೆ, ಮತ್ತೊಂದು ಸೂಪರ್ ಪಿಕ್ಚರ್ ಅನಿಸ್ತದ ನನಗೆ. ಪ್ರಾಕ್ಟಿಕಲ್ ಇಲ್ಲ. ಆ ಪ್ರಾಕ್ಟಿಕಲಿಟಿ ಬರ್ಬೇಕಂದ್ರೆ ಅವ್ರು ಚೇಂಜ್ ಮಾಡ್ಕೊಂಡು ಅವರ ನೀರಿಗೆ ಇಳಿಬೇಕು, ಅವರೇ ಬರಬೇಕು ಒಂದು ಭವಿಷ್ಯದ. ಬರೀ ನೀವು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಕೊಟ್ಟಿರ್ತೀನಿ ಅಂದ್ರೆ ಆಗುದಿಲ್ಲ. ಆ ಬ್ಲೂ ಪ್ರಿಂಟ್ ಭಾಳ ಚಲೋ ಅದ, ಆ ಬ್ಲೂ ಪ್ರಿಂಟ್ ಎಕ್ಸಿಕ್ಯೂಟ್ ಮಾಡಕ್ ಆಗ್ತೇನ? ಪ್ರಾಕ್ಟಿಕಲ್ ಅದೇನ? ಇಲ್ಲ, ಝೀರೋ. ಅವ್ರ ಬಗ್ಗೆ ಭಾಳ ಪ್ರೀತಿ ಅದಾರ. ಮತ್ತೆ ಅವ್ರ ಲಿರಿಕ್ಸು, ಅವ್ರ ಹಾಡು. ಓಂ ಪಿಕ್ಚರ್ ಇಡೀ ಕರ್ನಾಟಕನಾಗ 20 ಸಲ ಯಾರು ನೋಡ್ರ ಗೊತ್ತಿಲ್ಲ, ನಾನ್ ನೋಡೀನಿ 20 ಸಲ. ಅಷ್ಟು ಪ್ರೀತಿ ಅದ ಅವ್ರ ಮೇಲೆ. ಮತ್ತೆ ನಮ್ಮ ಏರಿಯಾ ನಮ್ಮ ಮನಿ ಅಂತ ಇರ್ತಾರ ಅವ್ರು, ಮನುಷ್ಯಗಿತ್ತ. ಈಗ ಸದಾಶಿವ ಹೋಗ್ಯಾರ, 3rd ಸ್ಟೇಜ್ನಾಗ ಇರ್ತಾರ ಅವ್ರು. ನಾ ಫಾರಿನ್ ಹೋಗಿನಿ, ಟ್ರಾವೆಲ್ ಮಾಡೀನಿ, ಅವ್ರ ಕೂಡ ಟ್ರಿಪ್ ಹೋಗಿನಿ, ಎಲ್ಲ ಮಾಡೀನಿ. ಯಾವಾಗಾರ ಹಂಚ್ಕೊಂಡಿರ ಸರ್ ಇದು ಪ್ರಜಾಕೀಯ? ಪ್ರಜಾಕೀಯ ಈಗ ಹುಟ್ಟಿದ್ರೆ ನಾ ಮಾತಾಡೋದು 2005-2006. ಪ್ರಜಾಕೀಯ ಇಸ್ 2010, 12, 14, 15 ಉತ್ತಮ ಪ್ರಜಾಕೀಯ. ಈಗ ಅವ್ರು ಅದನ್ನೇ ಬೇಡ ಅಂತಿರೋದು ಸರ್. ಈಗ ಡಿಪೆಂಡೆನ್ಸಿ ಬೇಡ, ನೀವು ಎದ್ದು ಪ್ರಜೆಗಳ ಅವ್ರು ಬಂದ್ರ ಇವಂಗಾರ ಫಿಲ್ಮ್ ನಾಗ CM ಆಗೋ ಇಂಟ್ರೆಸ್ಟ್ ಅದ, ಅದಕ್ಕೆ ಬಂದ ಅಂತಾರ. ಬರ್ಲಿಲ್ಲ ಅಂದ್ರೆ ಬರೇ ಬಣ್ಣದ ಮಾತಂತಾರ. ಸೊ ಅದು ದಟ್ ಫಾರ್ಮುಲಾ ಇಸ್ ಡಿಫ್ರೆಂಟ್. ಯು ಹ್ಯಾವ್ ಟು ಬಿ ದೇರ್ 2 years 3 years ವರ್ಕ್ ತೋರಿಸ್ಬೇಕು, ನಮ್ಮ ಅನ್ಸ್ಬೇಕು, ದೆನ್ ಇಟ್ ಇಸ್ ಪಾಸಿಬಲ್. ಮುಂದಿನ ದಿನಗಳಲ್ಲಿ ಜನ್ಸಿ ಆ ಮಕ್ಕಳಿಗೆ ಗೊತ್ತಾಗತ್ತೆ ಇದು, ಯಾಕಂದ್ರೆ ಎಲ್ಲವೂ ಕೂಡ ಡಿಜಿಟಲ್ ಅಲ್ಲಿ ನಡೀತಾ ಇದೆ. ಅವ್ರಿಗೆ ವರ್ಕ್ ಆಗುತ್ತೆ. ಟೂ ವೇ ಕಮ್ಯುನಿಕೇಶನ್ ಬಿಟ್ವೀನ್ ಲೀಡರ್ ಅಂಡ್ ವೋಟರ್. ರಾಮಕೃಷ್ಣ ಹೆಗಡೆ, ದೇವೇಗೌಡರು, MGR ಎಂಟರ್ ಒನ್ ವೇ ಕಮ್ಯುನಿಕೇಶನ್. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಕತೆ ಇಲ್ಲ. ಇಂದಿರಾ ಗಾಂಧಿ ಯಾಕಷ್ಟು ಗೆದ್ಲು? ಬರೀ ಒನ್ ವೇ ಕಮ್ಯುನಿಕೇಶನ್. ಬಾಯಿಯೋ ಅವ್ರ ಬಹನೋ, हमको गरीबी हटाना है,
ಭಾರತ್ ಕೋ ಗರೀಬಿ ಮುಕ್ತ ಬನಾನಾ ಹೈ ಇದೇ ಡೈಲಾಗ್ ಹೊಡೆದು ಅವರು 65 ವರ್ಷ ನಮ್ಗೆ ಈಗ ಟೂ ವೇ ಕಮ್ಯುನಿಕೇಶನ್ ರೀ. ಆಗೆಲ್ಲ ಮಿಡಲ್ ಕ್ಲಾಸ್ ಮಂದಿ ನೌಕರಿ ಸಿಕ್ಕರೆ ಸಾಕಾಗಿತ್ತು, ಲೋವರ್ ಮಿಡಲ್ ಕ್ಲಾಸ್. ಈಗೆಲ್ಲ ಮಂದಿ ಕಡೆ ರೊಕ್ಕನೂ ಹೆಚ್ಚಾಗಿದೆ, ಬುದ್ಧಿನೂ ಹೆಚ್ಚಾಗಿದೆ, ಹೊರಗಿನ ಜ್ಞಾನ ಹೆಚ್ಚಾಗಿದೆ, ಎಲ್ಲ ಗೊತ್ತಾಗಿದೆ. ಬ್ಯಾಂಕ್ ಮ್ಯಾನೇಜರ್ ಮಗ ಈಗ ಬ್ಯಾಂಕ್ ಮ್ಯಾನೇಜರ್ ಆಗಿಲ್ಲ, ಈಗ ನಮ್ಮ ಅಪ್ಪ ಬ್ಯಾಂಕ್ ಮ್ಯಾನೇಜರ್ ತಿಳ್ರಿ. ಸೊ ಎಲ್ಲ ಚೇಂಜ್ ಆಗೈತಿ ಈಗ. ಈಗ ನಮ್ಮ ಕರ್ನಾಟಕದ ಮಂದಿ ಹೆಂಗ ವೋಟ್ ಮಾಡ್ತಾರೆ ಅಂದ್ರೆ ಸರ್, ಈಗ ಯಾಕೆ ಪ್ರಜಾಕೀಯ ಆಕ್ಸೆಪ್ಟ್ ಮಾಡ್ತಿಲ್ಲ ಅಂತ ನನಗೆ ಅನ್ಸಕತ್ತೈತಿ ಅಂದ್ರೆ, ಜಾತಿ ನೋಡ್ತಾರ, ಧರ್ಮ ನೋಡ್ತಾರ, ಆಶ್ವಾಸನೆಗಳನ್ನ ನೋಡ್ತಾರ, ಬೇಬಿ ಅದಕ್ಕೆ ಬಲಿ ಆಗ್ತಿದ್ದಾರೆ ಅನ್ಸುತ್ತೆ, ಅದಕ್ಕೆ ಪ್ರಜಾಕೀಯ ಒಪ್ಕೋತಿಲ್ಲ ಅಂತ ನನಗೆ ಅನ್ಸ್ತಿದೆ. ನಿಮಗೆ ಹಂಗೇನಿಲ್ರಿ, ಪ್ರಜಾಕೀಯನಾಗಿ ಜಾತಿ ಧರ್ಮನೇ ಇಲ್ಲ. ಅಲ್ಲ ಪ್ರಜಾಕೀಯದ ಬಗ್ಗೆ ಹೇಳ್ತಾ ಇಲ್ಲ, ಜನ ಯಾಕೆ ವೋಟ್ ಆಗ್ತಾ ಇಲ್ಲ, ಪ್ರಜಾಕೀಯನ ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ನಮ್ಮ ಕರ್ನಾಟಕದ ಜನ ಮೈಂಡ್ ಸೆಟ್ ಇನ್ನೇ ಇಲ್ಲ. ಪ್ರಾಕ್ಟಿಕಲ್ ಇಲ್ಲ, ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್, ಇಟ್ ಇಸ್ ಮೋರ್ ಆಫ್ ಸೂಪರ್ ಬಿಲ್ಡಿಂಗ್. 500 ಸ್ಟೋರಿ ಬಿಲ್ಡಿಂಗ್ ಕಟ್ಟಬಹುದು, ಕಟ್ಟಕ್ ಆಗ್ತದೇನೋ, ಅದಕ್ಕೆ ರೊಕ್ಕ ಎಷ್ಟು ಬೇಕು, ಅದಕ್ಕೆ ಬಿಲ್ಡಿಂಗ್ ಕಟ್ಟಕ್ ಮ್ಯಾನ್ ಪವರ್ ಏನ್ ಬೇಕು, ಆರ್ಕಿಟೆಕ್ಚರ್ ಏನ್ ಬೇಕು, ಡಿಸೈನ್ ಏನ್ ಬೇಕು ಅನ್ನೋದಿರ್ಬೇಕು. 500 ಸ್ಟೋರಿ ಬಿಲ್ಡಿಂಗ್ ಕಟ್ಬೋದು, ಬುರ್ಜ್ ಅಲ್ಲಿ ಖಲೀಫಾಗಿನ ಹೆಚ್ಚು ಕಟ್ಬೋದು. ಅದಕ್ಕೆ ಫೌಂಡೇಶನ್ ಎಷ್ಟು ಕೆಳಗೆ ಹೋಗ್ಬೇಕು, ಅದಕ್ಕೆ ರೊಕ್ಕ ಎಷ್ಟು ಬೇಕು, ಡಿಸೈನ್ ಮಾಡೋರು ಇಲ್ಲಿ ಬಂದು ಇರೋರು ಯಾರು, ಎಲ್ಲ ಪ್ಲಾನ್ ಮಾಡ್ಬೇಕಲ್ಲ. ಬಿಕಾಸ್ ನಾವು ಕನ್ಸ್ಟ್ರಕ್ಷನ್ ಇರೋದು ನಾನು ಆ ಲ್ಯಾಂಗ್ವೇಜ್ ಮಾತಾಡಕತ್ತೇನೆ ನಾನು. ಕಟ್ಬೋದು, ನೀವು ಡ್ರಾಯಿಂಗ್ ಹಾಕಿ, ಡಿಸೈನ್ ಹಾಕಿ, ಹಿಂಗೊಂದು ಟವರ್ ಮಾಡ್ಬೋದು. ಮ್ಯಾಲ ಒಂದು ಕರ್ನಾಟಕ ಬಾವುಟನ ಇಡ್ಬೋದು, ಫೋಟೋದಾಗ ಚಂದ ಕಾಣ್ತದೆ, ಕಟ್ಬೋದೇನ. ಅದಕ್ಕೆ ಎಷ್ಟು ರೊಕ್ಕ ಬೇಕು, ಅದಕ್ಕೆ ಜಾಗ ಎಷ್ಟು ಬೇಕು, ಅದು ಭೂಮಿ ಕಂಬಿಸ್ಬಾರ್ದು ಅಂದ್ರೆ ಅದಕ್ಕೆ ಏನ್ ಡಿಸೈನ್ ಬೇಕು, ಅದು ನೀರಲ್ಲಿ ಹೋಗ್ತದ, ಎಲೆಕ್ಟ್ರಿಸಿಟಿ ಎಲ್ಲಿಂದ ತರದ, ಇದು ಎಷ್ಟು ಫೌಂಡೇಶನ್ ಆಗ್ಬೇಕು, ಆರ್ಕಿಟೆಕ್ಚರ್ ಏನ್ ಬೇಕು, ಗಾಳಿ ಬಂದ್ರೆ ಹೆಂಗ ಆಗ್ತದ, ಗಾಳಿ ಟಿಲ್ಟ್ ಆಗ್ತದೋ ಇದಾಗ್ತದೋ, ಅದಕ್ಕೆ ಸ್ಟಡಿ ಬೇಕು, ರೊಕ್ಕ ಬೇಕು. ಅದಕ್ಕಿಂತ ಇಲ್ಲ, ರೊಕ್ಕ ಇಲ್ಲ ಅಲ್ಲಿ. ರೊಕ್ಕ ಇದ್ರೆ ರಾಜಕೀಯ ಅಂತ 100%. ಏನ್ ಸಜೆಷನ್ ಕೊಡ್ತೀರಿ ಸರ್ ನೀವು ಉಪ್ಪಿ ಅವ್ರಿಗೆ? ಏನಾರು ಈ ಪ್ರಜಾಕೀಯ ವಿಚಾರವಾಗಿ ಏನ್ ಸಜೆಷನ್ ಕೊಡ್ತೀರಿ? ಅಷ್ಟು ದೊಡ್ಡದ ಅಭಿಮಾನಿಯಾಗಿ ಹೇಳಿ. ಈಗ ಅಭಿಮಾನಿಗಳು ಬಹಳ ಜನ ಒಂದಷ್ಟು ಸಜೆಷನ್ ಉಪ್ಪಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು 20 ಐಶ್ವರ್ಯ ಕೂಡ ಅವ್ರ ಪಿಕ್ಚರ್ ಮಾಡಿ, ಬಿಗ್ FM ಅವ್ರು ಕೂಡ ಕೆಲಸ ಮಾಡಿ, ಉಪ್ಪಿ ಅವ್ರು ಕೊಡೋಷ್ಟು ಅಲ್ಲ ಗೊತ್ತದ ನನಗೆ. ಬಟ್ ಆದ್ರೆ ಏನ್ ಹೇಳ್ತೀರಿ ಸರ್, ನಿಮ್ಮ ಪ್ರಜಾಕೀಯ ಪ್ರಾಕ್ಟಿಕಲ್ ಇಲ್ಲ ಸರ್, ಅಷ್ಟೇ. ಪ್ರಜಾಕೀಯ ಪ್ರಾಕ್ಟಿಕಲ್ ಇಲ್ಲ. ಪ್ರಾಕ್ಟಿಕಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಪ್ರಾಕ್ಟಿಕಲ್ ಆಗ್ಬೇಕಂದ್ರೆ ಅವ್ರಿಗೆ ಗೊತ್ತದ. ಈಗ ವಿಜಯ್ ಏನ್ ಮಾಡ್ಯಾರ, ಆಮ್ ಆದ್ಮಿ ಪಾರ್ಟಿ ರಾಜಕೀಯ ಆಗ್ತದಲ್ರಿ, ಪ್ರಜಾಕೀಯ ಮಾಡ್ಬೇಕು, ರಾಜಕೀಯ ಮಾಡ್ಬೇಕು. ನೀವು ಪ್ರಜಾಕೀಯ ಇಲ್ಲಕತ್ರಿ, ಅವ್ರ ಸಿಸ್ಟಮ್ ಬದಲಾಯಿಸ್ಬೇಕು ಅಂತಾರ ಅವ್ರು, ಅಂದ್ರೆ ಮಾಡ್ಬೇಕು ಅಂತ ಹೇಳ್ತಾರ ಅಷ್ಟೇ. ಓಲಿ ಬಿಡ್ರಿ, ಥ್ಯಾಂಕ್ ಯು. ಮತ್ತೆ ಸರ್, ಈಗ ಮುಂದೆ ಈಗ ಹೇಳಿದ್ರಿ ನೀವು, ಈಗ ರಾಜಕೀಯಕ್ಕೆ ಬರ್ಬೇಕಂದ್ರೆ ಯಾವ್ದಾರು ಒಂದು ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ರಾಜಕೀಯಕ್ಕೆ ಬರ್ಬೇಕಂದ್ರೆ ಅಲ್ಲಿ ಏನೇನೋ ಮ್ಯಾಟ್ರ್ ಆಕತ್ರಿ ಸರ್. ದುಡ್ಡು ಮ್ಯಾಟ್ರ್ ಆಕತ್ತ, ಇನ್ಫ್ಲೂಯೆನ್ಸ್ ಮ್ಯಾಟ್ರ್ ಆಕತ್ತ, ಏನೇನೆಲ್ಲ ಮ್ಯಾಟ್ರ್ ಆಕತಿ. ರಾಜಕೀಯಕ್ಕೆ ಬರ್ಬೇಕಾದಂತವ್ರು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಆಗ್ಬೇಕು ಅಂತ? ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಪ್ರಿಪರೇಷನ್ ಆಗಿ ಜನರ ಕನೆಕ್ಟ್, ನೀವು ಎಷ್ಟು ಹತ್ರವಾಗಿರ್ತೀರ, ಅಷ್ಟು ರಿಯಲ್ ಆಗಿರ್ತೀರಾ, ಎಷ್ಟು ಸ್ಪಂದಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ರಾಜಕೀಯ ಬರ್ಬೋದು ಅಷ್ಟೇ. ಓಕೆ.